ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ನಾನು ಮಾಡ್ತಿರೋ ರೆಸಿಪಿ ಬಂದು ಟೊಮೆಟೊ ಬಾತು. ಸಿಂಪಲ್ಲಾಗೆ ಮನೇಲಿರೋ ಐಟಮ್ಸ್ನ ಯೂಸ್ ಮಾಡಿ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ 1 ಕಪ್ಪು ಆನಿಯನ್, ಅಂದರೆ ಒನ್ ಟೈಮ್ಗೆ ನಮ್ಮನೇಲಿರೋದು 3 ಜನ ಆ್ಯಂಡ್ ಮಗು ಸೇರಿ 4 ಜನ. ನಾನು ಅಷ್ಟಕ್ಕೆ ಮಾಡ್ತಿರೋದು ಒಂದು ಟೈಮ್ಗೆ. ಸೊ ಒಂದು 3 ಇಂದ 4 ಆನಿಯನ್ನು, ಒಂದು 5 ಟೊಮೆಟೊ, 1 ಕಪ್ಪು ಬಟಾಣಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಾಲ್ಟು, ಧನಿಯಾ ಪೌಡರು, ತುಪ್ಪ, ಚಿಲ್ಲಿ ಪೌಡರು, ಹಸಿಮೆಣ್ಸಿನ್ಕಾಯಿ ಆ್ಯಂಡ್ ಅಡುಗೆಗೆ ಬೇಕಾಗಿರೋ ಎಣ್ಣೆ. ನಾನು ಇಲ್ಲಿ 1 ಕಪ್ ಅಕ್ಕಿ ತೊಗೊಂಡು ನೀರಲ್ಲಿ ನೆನೆ ಹಾಕಿದ್ದೀನಿ ಆ್ಯಂಡ್ ಪಲಾವ್ ಸಾಮಾನು. ಸೊ ಮನೇಲಿ ಯಾವ ಪಲಾವ್ ಸಾಮಾನಿದೆ ಅದನ್ನೇ ಯೂಸ್ ಮಾಡಿ ಮಾಡ್ತೀನಿ. ನಾನು ಎಕ್ಸ್ಟ್ರಾ ಯಾವುದು ಗರಂ ಪೌಡರು ಎಲ್ಲ ಚಿಕನ್ ಮಸಾಲ ಆ್ಯಡ್ ಮಾಡಿ ಮಾಡಲ್ಲ. ಸಿಂಪಲಾಗಿ ನ್ಯಾಚುರಲ್ಲಾಗೆ ಮಾಡ್ತೀನಿ ನಾನು. ಸೊ ಇಲ್ಲಿ ನಾನು 3 ಇಂದ 4 ಸ್ಪೂನ್ ಎಣ್ಣೆ ಆ್ಯಂಡ್ ತುಪ್ಪ ಆ್ಯಂಡ್ ಪಲಾವ್ ಸಾಮಾನು ಅವೆಲ್ಲ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಆದಮೇಲೆ ಈರುಳ್ಳಿ. ಸೊ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಅದು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಅದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಚೆನ್ನಾಗಿ ಫ್ರೈ ಮಾಡಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಸೊ ಅದಕ್ಕೆ ನಾನು ಟೊಮೆಟೊ ಹಾಕ್ಕೊತಿದ್ದೀನಿ. ಆ್ಯಕ್ಚುಲಿ ಟೊಮೆಟೊ ಬಾತ್ಗೆ ಮೇಯ್ನಾಗಿರೋದು ಟೊಮೆಟೊ. ಸೊ ಟೊಮೆಟೊ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಏನು ಕಲರ್ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಇಷ್ಟೇ ಸಿಂಪಲಾಗಿ ಮಾಡಿ. ಆ್ಯಂಡ್ ಬಟಾಣಿ ಆದಮೇಲೆ ಸಾಲ್ಟ್. ಇವಾಗಲೇ ಸಾಲ್ಟ್ ಯಾಕೆ ಹಾಕ್ಕೊತಿದ್ದೀನಿ ಅಂದರೆ ಟೊಮೆಟೊ ಬೇಗ ಬೇಯುತ್ತೆ, ನೀಟಾಗಿ ಫ್ರೈ ಆಗುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ. ಸೊ ಇವಾಗಲೇ ಆ್ಯಡ್ ಮಾಡಿ ನಾನು ಎಣ್ಣೆ ಬಿಡೋವರೆಗೂ ಟೊಮೆಟೊ ಫ್ರೈ ಮಾಡಿದ್ದೀನಿ ಇಲ್ಲಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ. ಅದಾದಮೇಲೆ ನಾನು 2 ಟೇಬಲ್ ಸ್ಪೂನು ಧನಿಯಾ ಪೌಡರು ಆ್ಯಂಡ್ 1/2 ಸ್ಪೂನು ಚಿಲ್ಲಿ ಪೌಡರ್. ಸೊ ಯಾವುದೇ ಕಲರ್ ಇಲ್ಲ, ಯಾವುದೇ ಚಿಕನ್ ಮಸಾಲೆ, ಗರಂ ಮಸಾಲೆ ಏನೂ ಆ್ಯಡ್ ಮಾಡಿಲ್ಲ. ಅದಾದಮೇಲೆ ನಾನು 1 ಕಪ್ ಅಕ್ಕಿ ಇವಾಗಲೇ ಆ್ಯಡ್ ಮಾಡಿದ್ದೀನಿ. ಸೊ 1 ಕಪ್ ಅಕ್ಕಿನ ಚೆನ್ನಾಗೆ ಮಸಾಲೆಗೆ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಮಿಕ್ಸ್ ಮಾಡಿದಷ್ಟು ಚೆನ್ನಾಗಿ ಎಲ್ಲ ಕಡೆ ಮಸಾಲ ಹಿಡಿಯುತ್ತೆ, ಚೆನ್ನಾಗಿರುತ್ತೆ. ಯಾವ ಲೋಟದಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನೋ ಅದೇ ಲೋಟದಲ್ಲಿ ನಾನು 2 ಲೋಟದಷ್ಟು ನೀರು ಹಾಕ್ತಿದ್ದೀನಿ. ಸೊ ನೀರು ಹಾಕಿ ಅಕ್ಕಿ ಮಸಾಲ ನೀರು ಎಲ್ಲ ಚೆನ್ನಾಗಿ ಹಿಡಿಬೇಕು. ಸೊ ಚೆನ್ನಾಗಿ ಅದನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಸೊ ಇಲ್ಲೇ ಅರ್ಧ ಅಕ್ಕಿ ಚೆನ್ನಾಗಿ ಬೆಂದಿರುತ್ತೆ. ಅಕ್ಕಿ ಹಾಕಿ ನೀರು ಹಾಕಿರೋದ್ರಿಂದ ಇಲ್ಲೇ ಅರ್ಧ ಅಕ್ಕಿ ಚೆನ್ನಾಗಿ ಬೆಂದು ಚೆನ್ನಾಗಾಗಿರುತ್ತೆ, ತಳ ಹಿಡಿಯೋ ಚಾನ್ಸಸ್ ಇರೋಲ್ಲ. ಸೊ ಈ ಥರ ಮಾಡೋದ್ರಿಂದ ನೋಡಿ, ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾನು ಚೆನ್ನಾಗೆ ಕುದಿಸ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ. ಇವಾಗಲೂ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟೇ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಸೊ ಓನ್ಲಿ 1 ವಿಸಿಲ್ ಅಷ್ಟೇ, ನಾನು 2 ವಿಸಿಲ್ ಬಿಟ್ಟಿಲ್ಲ ಇಲ್ಲಿ, ಓನ್ಲಿ 1 ವಿಸಿಲ್ಲು. ಸೊ 1 ವಿಸಿಲ್ ಹಾಕಿ ಅದು ಫುಲ್ಲು ಗ್ಯಾಸ್ ರಿಲೀಸ್ ಆಗೋವರೆಗೂ ಬಿಟ್ಟಿದ್ದೀನಿ. ಫುಲ್ಲು ಗ್ಯಾಸ್ ರಿಲೀಸ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಎಲ್ಲೂ ಒಂದು ಸ್ವಲ್ಪನೂ ತಳ ಹಿಡ್ದಿಲ್ಲ. ಫುಲ್ಲು ಮಸಾಲೆ ಎಲ್ಲ ಕಡೆ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ನೀವೊಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ಥರ ಹೆಚ್ಚಿನ ಕುಕ್ಕಿಂಗ್ ವೀಡಿಯೋಗೋಸ್ಕರ ಫಾಲೋ ಮಾಡಿ. ಥ್ಯಾಂಕ್ ಯು.